ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಈ ಸಾರಿ ಏನು ಹೇಳಿದ್ರಿ ಸರ್? ನೀವು ಹಿರಿಯರು ಸರ್, ಈಗ ವರಿಷ್ಠರ ಪಕ್ಷದ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ. ಮುಖ್ಯಮಂತ್ರಿ ಇರ್ಬೋದು ಅಥವಾ ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ. ನಾವು ಒಂದು ಸಮಯ ಇರಲಿಲ್ಲ ಕೊನೆ ಬರೋಕ್ಕೂ ಕೂಡ. ಕೊನೆಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ಅವರಿಗೆ ಸರಿಯಾದಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ ಒಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ ಅಂತ. ನಾವು ಎರಡು ದಾವಣಗೆರೆ ಗೆಲ್ತೀವಿ ಮತ್ತು ಎರಡು ಗೆಲ್ತೀವಿ. ಈ ಚುನಾವಣೆಯಲ್ಲಿ ನಮಗೆ ಶ್ರೀರಕ್ಷೆ ಸಾಧಿಕ ಮನವೊಲಿಕೆ ಮಾಡ್ತಾರೆ. ಸಂಖ್ಯಾತ ಯುವಕರು ಈಗ ನೀವು ಬಂದಾಗ ಗೋ ಬ್ಯಾಕ್ ಅಂತಂದ್ರು, ನಮಗೆ ನೋವಾಗಿದೆ, ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತಂದ್ರೆ ನೀವೇ ನೋಡಿದ್ರಿ, ನೀವು ಬಂದಾಗ ಗೋ ಬ್ಯಾಕ್ ಅಂತಂದ್ರು. ಈಗ ಕೆಲ ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ಇದು 40 ವರ್ಷ ನಾವು ನೋಡಿದ್ದೀವಿ. ಎಲೆಕ್ಷನ್ಗಳನ್ನ ನೋಡಿದ್ದೀವಿ. ಯಾವಾಗ ಟಿಕೆಟ್ ತಪ್ಪೋಗುತ್ತೆ, ಇಂತಹ ಘಟನೆಗಳಾಗತ್ತೆ. ಆದರೂ ಕೂಡ ನಮಗೆ ವಿಶ್ವಾಸ ಇದೆ. ಸಾಧಿಕ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು ಅವ್ರಿಗೆ ಮತ್ತೆ ಮನವೊಲಿಸಿ ಮಾತಾಡುವಂಥ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಸರ್ ಕಣದಲ್ಲಿ ಸಮರ್ಥನೆಯನ್ನ ನಿಜವಾದ ಎದುರಾಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಪೈಲ್ವಾನ್ ಅವರು. ಅವ್ರೇನ ಎದುರಾಳಿ ಅಲ್ಲ, ನೋಡೋಣ. ಈಗ ಮುಂದೆ ಸರಿ ಹೋಗುತ್ತೆ ಅಂತ ನಮ್ಮ ವಿಶ್ವಾಸ. ಅಲ್ಲ, ಬೇರೆ ಏನು ಮಾಡ್ತೀವಿ ಅಲ್ಟಿಮೇಟ್ಲಿ ಅವ್ರು ಮತ್ತೆ ಮಾಡ್ತೀವಿ. ನಮ್ಮ ಮತ್ತೆ ಕ್ಯಾಂಪೇನ್ ಬರ್ತೀವಿ. ಮತ್ತೆ ಅವ್ರ ಕೆಲಸ ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಅರ್ಲಿ ಅಲ್ವಾ ಇದು? ಒಂದು ವೇಳೆ ಸರಿ ಹೋಗಲಿಲ್ಲ ಅಂತಂದ್ರೆ ಸರಿ ಹೋಗುತ್ತೆ ಅಂತ ವಿಶ್ವಾಸ ಇದೆ. ಅಲ್ಲ, ಕಾಂಗ್ರೆಸ್ ಕಾಂಗ್ರೆಸ್ ನಾವು ಹೈಪಾಟಿಕಲ್ ಕ್ವಶನ್ ಉತ್ತರ ವಿಶ್ವಾಸ ಇದೆ. ಸರಿ ಹೋಗುತ್ತೆ.